ಶ್ರೀ ಗುರು ಪರಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮ ಮಯಾ ನೌಮಿ ಪಂಚಾಚಾರ್ಯಾನ್ ಜಗದ್ಗುರುಂ. ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾಃ ತಮಹಂ ವಂದೇ ಸಿದ್ಧಲಿಂಗಂ ಜಗದ್ಗುರುಂ. ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಎಂಬ ಘೋಷವಾಕ್ಯವನ್ನು ಆಧಾರವಾಗಿಡಿಕೊಂಡು ಶ್ರೀ ಮಹಾತಪಸ್ವಿ ಫೌಂಡೇಶನ್ ಸಂಸ್ಥೆಗೂ ಕೂಡ ಬಿತ್ತರಿಸುತ್ತಾ ಮಹಾತಪಸ್ವಿಯ ತಪಸ್ಸಿನ ಬೆಳಕನ್ನು ತಮ್ಮದಾಗಿಸಿಕೊಂಡು ಬೆಳಗುತ್ತಿರುವಂತಹ ಜ್ಞಾನ ಸೂರ್ಯರಾಗಿ ಅನವರತ ಭಕ್ತರ ಹೃದಯ ಸಿಂಹಾಸನಾರೂಢರಾಗಿ ಧರ್ಮದ ಉತ್ಕ್ರಾಂತಿಯನ್ನು ನಾಡಿಗೆಲ್ಲ ಬೆಳಗುತ್ತಿರುವಂತಹ ನಿಮ್ಮೆಲ್ಲರ ಆರಾಧ್ಯ ಗುರುಪುಂಗವರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ರಾಜದೇಶಿಕೇಂದ್ರ ಶಿವಾಚಾರ್ಯ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ದಿವ್ಯ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭದಲ್ಲಿ ಸಮ್ಮುಖವನ್ನು ವಹಿಸಿ ಗುರುಕೃಪೆಗೆ ಪಾತ್ರರಾಗಿರುವಂತಹ ಆತ್ಮೀಯ ಪೂಜ್ಯರಾದ ಶ್ರೀ ಷಡಸಲಬ್ರಹ್ಮಿ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರ ಹಂಪಸಾಗರ ಹಿರೇಮಠ ಪೂಜ್ಯರಲ್ಲಿ ಕೂಡ ಪ್ರಣಾಮ ಸಲ್ಲಿಸಿ ಪುಣ್ಯಕೋಟೆ ಮಠದ ಶ್ರೀ ಜಗದೀಶ್ವರ ಸ್ವಾಮೀಜಿಯವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರೇ, ಶ್ರೀ ಮಾತಾ ಶಿವಜ್ಞಾನಮಹಿ ಸರಸ್ವತಿ ಅಮ್ಮನವರೇ, ಈ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೌಲ್ಯ ತುಂಬಿದ ಮಾತುಗಳನ್ನು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಹರಿಹರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಹರೀಶ್ವರವರೇ, ಈ ಎಲ್ಲ ಸಂಸ್ಥೆಯ ಹುಟ್ಟು ಹಾಕೋದ್ರ ಮುಖಾಂತರ ಸಂಸ್ಥೆಯ ಸಂಸ್ಥಾಪನಾ ಕಾರ್ಯದರ್ಶಿಗಳು ಯಾವತ್ತೂ ಗುರುಭಕ್ತಿ ಸಂಪನ್ನರು, ಅವಧೂತರು, ಸತ್ತುಪಾಸಿ ಅವಧೂತರು ಆಗಿರುವಂತಹ ಶ್ರೀ ಅವಧೂತ ಸಂತ ಕವಿ ಗುರುರಾಜ ಸ್ವಾಮೀಜಿಯವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕವಿ ಗುರುರಾಜರವರ ಪಿತು ಆಗಿರುವಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ರವರೇ, ಈ ಸಮಾರಂಭದಲ್ಲಿ ಸಮ್ಮಿಲನಗೊಂಡಿರತಕ್ಕಂಥ ನಮ್ಮ ವಿಜಯಕುಮಾರ್ ಅವರೇ, ಶ್ರೀನಿವಾಸ ದಾಸಕರಪ್ಪನವರೇ, ನಮ್ಮ ಶ್ರೀಯುತ ಶಿವಾನಂದಪ್ಪನವರೇ, ಜಗದೀಶ್ ಬಣ್ಕಾರ್ರವರೇ, ವಕೀಲರಾಗಿರ್ತಕ್ಕಂಥ ರೇಣುಕ ಪ್ರಸಾದರವರೇ, ನಮ್ಮ ಭಿಕ್ಷಾವರ್ತಿ ಮಠರವರೇ, ಯಾವತ್ತೂ ಈ ವೇದಿಕೆ ಮೇಲೆ ಗುರುಕೃಪೆಗೆ ಪಾತ್ರರಾಗಲಿರುವಂತಹ ಇವತ್ತಿನ ಈ ಸಂಸ್ಥೆ ಕೂಡ ಮಾಡಲ್ಪಡುವಂಥ ವರ್ಷದ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದ ಆಯುರ್ ತಪೋ ಜ್ಞಾನರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಯು ಎಂ ಜ್ಞಾನೇಶ್ವರವರೇ, ಈ ಸಂಸ್ಥೆಯ ನಡೆದು ಬಂದ ಹಾದಿಯನ್ನು ಪ್ರಾಸ್ತಾವಿಕ ಮಾತುಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾಸ್ತಾವಿಕ ಭಾಷಣವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಹಾಮ ನಾಗರಾಜ್ ಅವರನ್ನೇ ಮೊದಲುಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಸಜ್ಜನರೇ, ಗುರುರಕ್ಷೆಗೆ ಪಾತ್ರರಾಗಿರುವಂಥ ಎಲ್ಲ ಸೇವಾ ಬಂಧುಗಳೇ, ಈ ಒಂದು ದಾವಣಗೆರೆ ಜಿಲ್ಲೆಯ ಮೊದಲುಗೊಂಡು ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಕವಿ ಗುರುರಾಜರವರ ಆತ್ಮೀಯ ಸಜ್ಜನ ಭಕ್ತ ಬಂಧುಗಳೇ, ಆಂಧ್ರ, ತಮಿಳುನಾಡು, ಕೇರಳ, ಈ ಎಲ್ಲ ಭಾಗದಿಂದ ಮಹಾರಾಷ್ಟ್ರ, ಈ ಎಲ್ಲ ರಾಜ್ಯದಿಂದನೂ ಬಂದಿರತಕ್ಕಂಥ ಕವಿ ಗುರುರಾಜರವರ ಆತ್ಮೀಯ ಎಲ್ಲ ಸದ್ಭಕ್ತ ಮಹಾಶಯರೇ ಮತ್ತು ಎಲ್ಲ
ಈ ಮಹಾತಪಸ್ವಿ ಫೌಂಡೇಶನ್ನೆಲ್ಲ ಅಂಗಸಂಸ್ಥೆ ಎಲ್ಲ ಪದಾಧಿಕಾರಿಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಸಂಗೀತ ಕಲಾವಿದರೇ, ನಿರೂಪಕರೇ, ಯಾವತ್ತು ಈ ಫೌಂಡೇಶನ್ ಅಭಿಮಾನಿ ಭಕ್ತ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಸಮಯ ಈಗಾಗಲೇ 12:33 ಆಗಿದೆ. ಕಾರ್ಯಕ್ರಮ ಇನ್ನೂ ಇದು ಸುದೀರ್ಘವಾಗಿ ನಡೆಯುವಂತಹ ಈ ಸುಸಂದರ್ಭದಲ್ಲಿ ಔಚಿತ್ಯವಾಗಿ ಕೆಲವೆರಡು ಉಪದೇಶದ ನುಡಿಗಳನ್ನು ಗುರುಪಾದಕ್ಕೆ ನಿಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಮುಖಾಂತರ ಗುರುಪಾದಕ್ಕೆ ಅರ್ಪಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸಿದ್ಧಲಿಂಗ ಜಗದ್ಗುರು ಮಹಾತಪಸ್ವಿಗಳು ಬುಕ್ಕಾಂಬುದಿ ಹುಲಿಗವಿಯಲ್ಲಿ 3 ತಿಂಗಳ ಪರ್ಯಂತರ ತಮ್ಮ ತಪಸ್ಸನ್ನು ಗೈದು ಇಡೀ ನಮ್ಮ ನಾಡಿಗೆಲ್ಲ ಈ ಕರ್ಮಭುವಿಗೆ ಧರ್ಮದ ದೀಕ್ಷೆಯನ್ನು ನೀಡಿ ತಮ್ಮ ತಪಸ್ಸಿನ ಕೃಪಾ ಕಾರುಣ್ಯದ ಬೆಳಕಿನಲ್ಲಿ ಅವರಿವರೆನ್ನದೇ ಸಮಸ್ತ ಮನುಕುಲವರ ಭೌತಿಕ ಬದುಕನ್ನು ಬಾಳಿಗೆ ಬೆಳಗಿರುವಂತಹ ಮಹಾಪರಮಾಚಾರ್ಯರಲ್ಲಿ ಪಂಚಪೀಠಾಧೀಶ್ವರಲ್ಲಿ ಎಲ್ಲ ಪರಮ ತಪಸ್ವಿಗಳು ಅಂತ ಯಾವುದಾದ್ರೂ ಇದ್ದರೆ ಅದು ಸಿದ್ಧಲಿಂಗ ಯತಿಗಳು, ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರು ಅಂತ ತಿಳ್ಕೊಂಡು ಹೇಳಬೇಕಾಗುತ್ತೆ. ಅವರು ತಪಸ್ಸು ಅಷ್ಟೇ ಗೈಲಿಲ್ಲ, ಅವತ್ತಿನ ಅವರ ಕಾಲದಲ್ಲಿ ಪಂಚಪೀಠಗಳಿಗೆ ಪುನಶ್ಚೇತನ ಶಕ್ತಿಯನ್ನು ತುಂಬಿದರು. ಇವತ್ತು ಎಲ್ಲ ಸಾರಿಗೆ ವ್ಯವಸ್ಥೆ ಇದೆ, ನೀವೆಲ್ಲ ಬರಲಿಕ್ಕೆ ಕಾರು ಗೀರು ಎಲ್ಲ ವ್ಯವಸ್ಥೆ ಇರ್ತೀರಿ. ಅವತ್ತಿನ ಸಂದರ್ಭದಲ್ಲಿ ದುರ್ಗಮದ ಹಾದಿ, ಕಾಶಿಗೆ ಹೋಗ್ಬೇಕು, ಕೇದಾರಕ್ಕೆ ಹೋಗ್ಬೇಕು, ಶ್ರೀಶೈಲಕ್ಕೆ ಹೋಗಬೇಕು, ಎಲ್ಲ ಕಡೆಗೆ ಹೋಗ್ಬೇಕು. ಪಂಚಪೀಠಗಳನ್ನೇ ಪಂಚಸಿಂಹಾಸಗಳನ್ನೇ ಪುನಶ್ಚೇತನಗೊಳಿಸತಕ್ಕಂಥ ಮಹಾಮಹಿಮ ಸಿದ್ಧಲಿಂಗ ಜಗದ್ಗುರುಗಳವರು ಅವತ್ತಿನ ಕಾಲದಲ್ಲಿ ಯಾವ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಅದು ಹೆಂಗೆ ಹೋಗಿದ್ದರು ಅಂತ ನಮ್ಗೆ ಊಹೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕಾಶಿ ಪೀಠಕ್ಕೆ ಪೀಠಾಚಾರ್ಯ ಮಾಡ್ತಾರೆ, ಕೇದಾರ ಪೀಠಕ್ಕೆ ಪೀಠಾಚಾರ್ಯ ಮಾಡ್ತಾರೆ, ಶ್ರೀಶೈಲ ಪೀಠಕ್ಕೆ ಪೀಠಾಚಾರ್ಯ ಮಾಡ್ತಾರೆ, ರಂಭಾಪುರಿ ಪೀಠಕ್ಕೆ ನಮ್ಮ ಶಿವಾನ ಜಗದ್ಗುರು ಪೀಠಾಚಾರ್ಯ ಮಾಡ್ತಾರೆ. ಹೀಗೆ ಪಂಚಪೀಠಗಳಿಗೆ ನಿಜವಾಗಿರ್ತಕ್ಕಂಥ ಪಂಚವಾಯುಗಳಾಗಿ ಚೈತನ್ಯವನ್ನು ಪುನಶ್ಚೇತನಗೊಳಿಸತಕ್ಕಂಥ ಮಹಾಮಹಿಮರಲ್ಲಿ ಯಾರಾದರೂ ಇದ್ದರೆ ಪರಮ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳು ಅಂತ ತಿಳ್ಕೊಂಡು ಇವತ್ತು ಅವರು ಸ್ಮರಣೆ ಮಾಡ್ತೀವಿ. ಅಂಥ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿಗೆ ತಪಸ್ಸನ್ನು ಗೈದು ಬುಕ್ಕಾಂಬುದಿ ಗವಿಯಲ್ಲಿ ತಪಸ್ಸನ್ನು ಗೈದು ಇಲ್ಲಿಗೆ 100ನೇ ವರ್ಷ ಶತಮಾನೋತ್ಸವವನ್ನು ಇವತ್ತು ಮಹಾತಪಸ್ವಿ ಫೌಂಡೇಶನ್ ವತಿಯಿಂದ ಅದು ಈ ಕರ್ನಾಟಕದ ಹೃದಯ ಭಾಗವಾಗಿರ್ತಕ್ಕಂಥ ಹರಿಹರ ನಗರದಲ್ಲಿ ಯಾವ ತಪಸ್ವಿ ಮಹಾಸಂಸ್ಥಾನದ ವತಿಯಿಂದ ನಿಮ್ಮೆಲ್ಲರ ಸಂಗಮದೊಂದಿಗೆ ನಡೀತಕ್ಕಂಥದ್ದು ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿ, ಇನ್ನೊಂದು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರೇ ಇಲ್ಲಿ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಸಿದ್ಧಲಿಂಗ ಜಗದ್ಗುರು ಶತಮಾನೋತ್ಸವ ಮಾಡಲಿಕ್ಕೆ ಏನು ಸಂಬಂಧ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ, ಪರಮ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ನಾಮಧೇಯವನ್ನು ಪ್ರಸ್ತುತ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿ ಹಳ್ಳಿಯಾಳ ಮಠಕ್ಕಿದ್ದಾಗ, ಜೊತೆಗೆ ಮೇಲನಗವಿ ಮಠಕ್ಕಿದ್ದಾಗ, ನಮ್ಮ ಮಠಕ್ಕಿದ್ದಾಗ ಅವರ ಮೂಲತಃ ಹೆಸರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅಂತ ತಿಳ್ಕೊಂಡು ಹೆಸರಿತ್ತು. ಆ ಜಗದ್ಗುರು ಮಹಾಸನ್ನಿಧಿಯವರ ನಾಮಾಂಕಿತವನ್ನು ಮೈಗೂಡಿಸಿಕೊಂಡಿದ್ದರು. ಜೊತೆಗೆ ಸಿದ್ಧಲಿಂಗ ಯತಿಗಳ ಮಹಾತಪಸ್ವಿಗಳ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಅವರ ಕರ್ತೃತ್ವ ಶಕ್ತಿಯನ್ನು ಮೈ ತೊಡೆಯುಕೊಂಡು ಅವರ ಸೇವೆಯನ್ನು ಭಾಳಷ್ಟು ಮಾಡಿದ್ದಾರೆ. ಅವರ ನಿಜವಾದ ನಾಮಸ್ಮರಣೆಯೊಂದಿಗೆ ಇವತ್ತು ಬುಕ್ಕಾಂಬುದಿ ಗವಿ ದುರ್ಗಮದ ಹಾದಿ ಏನೂ ಇರಲಿಲ್ಲ. ಅಲ್ಲಿ ಯಾರೂ ಕೂಡ ಸಲೀಸ ಮೇಲೆ ಹತ್ತಿ ಇಳಿದುಬಿಟ್ಟು ಸುಗಮವಾಗಿ ಹೋಗಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ದುರ್ಗಮವಾದಿ ಆಗಿರ್ತಕ್ಕಂಥ ಬುಕ್ಕಾಂಬುದಿ ಗವಿ ಇವತ್ತು ಬುಕ್ಕಾಂಬುದಿಯ ಸಿದ್ಧಲಿಂಗ ಜಗದ್ಗುಳ ಒಂದು ತಪೋಕ್ಷೇತ್ರ ಭವ್ಯವಾಗಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ಕುರುಡನು ಕೂಡ ಹೋಗಿ ಬರ್ಬೋದು ಅಂತ ತಿಳ್ಕೊಂಡು ಅಷ್ಟು ವ್ಯವಸ್ಥೆ ಆಗಿದೆ. ಅಷ್ಟೆಲ್ಲ ಬುಕ್ಕಾಂಬುದಿ ಸಿದ್ಧಲಿಂಗ ಜಗದ್ಗುಳ ಪರಮ ತಪಸ್ವಿಗಳ ಗವಿಗೆ ಕುರುಡನೂ ಕೂಡ ಸುಲಲಿತವಾಗಿ ಬರಲಿಕ್ಕೆ, ಇಷ್ಟೆಲ್ಲ ಬೆಳಕಾಗಲಿಕ್ಕೆ ಆ ಗವಿಯ ಆ ತಪೋಭೂಮಿಯ ನಿಜವಾಗಿರ್ತಕ್ಕಂಥ ಒಂದು ವೈಭವ, ಜೊತೆಗೆ ಅದರ ಪ್ರಭಾವ, ಅದರ ಕೀರ್ತಿ, ಅದರ ಬೆಳಕು ನಮಗೆಲ್ಲರಿಗೂ ಕೂಡ ಇವತ್ತು ಮುಟ್ಟಬೇಕಾಗಿದ್ದರೆ, ನಮ್ಮ ಕವಿರಾಜ ಗುರುನಿಗೆ ಅದು ಮನಸ್ಸೋಲಬೇಕಾಗಿದ್ದರೆ, ಆ ಒಂದು ಪರಮ ತಪಸ್ವಿ ಮಾರು ಹೋಗಬೇಕಾಗಿದ್ದರೆ, ಇದಕ್ಕೆಲ್ಲ ಕಾಣದೇ ಇರತಕ್ಕಂಥ ಒಂದು ಬಹುದೊಡ್ಡವಾದ ಕೈ ಇದೆಯಪ್ಪ ಅಂತಂದ್ರೆ, ಅಮೃತಾಸ್ತ ಇದೆಯಪ್ಪ ಅಂತಂದರೆ ಅದೇ ರಂಭಾಪುರ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ತಪಸ್ಸಿನ ಶಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. ಅಂಥ ಸಿದ್ಧಲಿಂಗ ಪರಮ ತಪಸ್ವಿಗಳ ಬುಕ್ಕಾಂಬುದಿ ಗವಿಯನ್ನು ಬಾಳಿ ಬೆಳಗಿಸಿ ಸಾಕಷ್ಟು ಅದು ಪ್ರಭಾವಕ್ಕೆ ಒಳಪಡಿಸಿರ್ತಕ್ಕಂಥ ಮಹಾಮಹಿಮರು ಅಂತಂದರೆ ರಂಭಾಪುರಿ ಜಗದ್ಗುರುಗಳವರು. ಅಂಥ ತಪಸ್ವಿಗಳ ತಪಸ್ಸಿನ ಬೆಳಕನ್ನು ನಮ್ಮ ನಾಡಿನ ಉದ್ದಗಲಕ್ಕೂ ಕರ್ನಾಟಕ ರಾಜ್ಯಕ್ಕಲ್ಲ, ಇವತ್ತು ನೋಡಿ
ನೀವೆಲ್ಲ ಇವತ್ತು ಬಂದಿರಿ. ರಾಜ್ಯ ಹೊರರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಸಿದ್ಧಲಿಂಗ ಜಗದ್ಗುರುವರಂಥ ಪರಮ ತಪಸ್ಸಿನ ಕಾರುಣ್ಯದ ಬೆಳಕು ಪ್ರಾಪ್ತಿಯಾಗಬೇಕಾಗಿದ್ದರೆ ಅಂಥ ಜಗದ್ಗುರು ಮಹಾಸನಿಯವರ ತಪಸ್ಸಿನ ಸೇವಾ ಹಸ್ತ ಆ ಒಂದು ಗಿರಿಗೆ ಸಲ್ಲಿದೆ. ಅದೇ ಪಂಕ್ತಿಯಲ್ಲಿ ಇವತ್ತು ಆ ಒಂದು ಗುರು ಪರಂಪರೆಯ ಬೆಳವಣಿಗೆ ಇಟ್ಕೊಂಡು ಬಂದಿರತಕ್ಕಂಥ ರೀತಿಯಲ್ಲಿ ಶ್ರಮಿಸ್ತಿರುವಂತಹ ಇವತ್ತು ನಮ್ಮ ಕವಿ ಗುರುರಾಜ ಬಾಲಕ ಈ ಚಿಕ್ಕ ವಯಸ್ಸಿಗೆ ಬಹುದೊಡ್ಡದಾಗಿರ್ತಕ್ಕಂಥ ಹಿರಿದಾದ ಸಾಧನೆಯನ್ನು ಒಂದು ಮಠ ಮತ್ತು ಪೀಠಗಳು ಮಾಡುವಂತಹ ಬಹುದೊಡ್ಡಾದ ಕಾರ್ಯವೈಖರಿಯನ್ನು ತಾನು ಮೈಗೂಡಿಸ್ಕೊಂಡು ಸಿದ್ಧಲಿಂಗ ಯಥಾ ಗುರು ತಥಾ ಶಿಷ್ಯ, ಸಿದ್ಧಲಿಂಗ ಜಗದ್ಗುರುಗಳವರ ಪರಮ ತಪಸ್ವಿ ಶಕ್ತಿ ಹೇಗಿತ್ತು ಅಂತಂದರೆ ಕವಿರಾಜನ ನಿಜವಾಗಿರ್ತಕ್ಕಂಥ ಸಾಧನೆ ಶಕ್ತಿ ಏನಿತ್ತಲ್ಲ ಅದಕ್ಕೂ ಕೂಡ ಇರತಕ್ಕಂಥ ಇವತ್ತು ಒಂದು ವ್ಯವಸ್ಥೆ ಇದೆ. ಸಿದ್ಧಲಿಂಗ ಜಗದ್ಗುರು ಎಷ್ಟು ಪ್ರಭಾವಿಯಾಗಿದ್ದರಲ್ಲ ಆ ಪ್ರಭಾವಿಯಾಗಿರ್ತಕ್ಕಂಥ ಗುರುವಿನ ಕಾರುಣ್ಯದ ಗುರುರಕ್ಷೆಯನ್ನು ಪಡ್ಕೊಂಡು ತನ್ನ ಆರಾಧ್ಯ ಗುರುವಾಗಿ ಹಿಡ್ಕೊಂಡು ಉಜ್ಜಯಿನಿ ಪೀಠದ ಶಾಖಾನುವರ್ತಿಗಳಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ಆಶಮ್ಮ ಮತ್ತು ಸಿ ವಿ ಪಾಟೀಲ್ ಇದರ ಪುಣ್ಯ ದಂಪತಿಗಳು, ಆ ಪುಣ್ಯ ದಂಪತಿಗಳ ಗರ್ಭಾಂಬುದಿಯಲ್ಲಿ ಕಿರಿಯ ಮಗನಾಗಿ ನಮ್ಮ ಕವಿ ಗುರುರಾಜ ಇವತ್ತು ಬಾಲ್ಯದಿಂದಲೂ ಕೂಡ ಗುರುಭಕ್ತಿ ಸಂಪನ್ನ ಆಗಿ ವಾಗೀಶ್ ಜಗದ್ಗುರು ಪಂಡಿತಾರಾದರೆ ಸೇವೆ ಮಾಡಿದ್ರು. ಸಿ ವಿ ಪಾಟೀಲ್ ಅವರ ಆಶೀರ್ವಾದ ಪುಣ್ಯ ದಂಪತಿಗಳಾಯಿತು. ಗಂಗಾರ ಜಗದ್ಗುರು ಬಗ್ಗೆ ಮುಕ್ತಿ ಮಂದಿರಕ್ಕೆ ಹೋಗಿ ಭಾಳ ದೊಡ್ಡ ಶಕ್ತಿ ಅವ್ರಿಗೆ, ಭಾಳ ದೊಡ್ಡ ಒಂದು ಭಕ್ತಿ ಅವರಲ್ಲಿ. ಆ ಉಭಯ ಜಗದ್ಗುರು ಲಿಂಗೈಕ್ಯ ಜಗದ್ಗುರುಗಳ ಒಂದು ಕೃಪಾಕಾರುಣ್ಯ ಕೂಡ ಆ ಪುಣ್ಯ ದಂಪತಿಗಳಾಗಿತ್ತು. ಒಟ್ಟಾರೆ ಆ ತಪಸ್ವಿಗಳ ಒಂದು ಕೃಪಾಕಾರುಣ್ಯ ಈ ಪುಣ್ಯ ದಂಪತಿಗಳ ಆಗಿತ್ತು ಅಂತ ತಿಳ್ಕೊಂಡು ಅವರ ಪುಣ್ಯ ಗರ್ಭದಲ್ಲಿ ಇಂಥ ನಿಜವಾಗಿರ್ತಕ್ಕಂಥ ಕವಿ ಗುರುರಾಜ ಅಂತಕ್ಕಂಥ ಒಂದು ಪುಣ್ಯ ಮೂರ್ತಿ ನಿಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಈ ಮಹಾ ತಪಸ್ವಿ ಅಂತಕ್ಕಂಥ ಫೌಂಡೇಶನ್ನ ಇವತ್ತು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. 2003-4-5 ಇಸ್ವಿಯಲ್ಲ ನಮ್ಮ ಕವಿ ಗುರುರಾಜಿಗೆ ನಾವು ಶಿವದೀಕ್ಷೆಯನ್ನು ಮಾಡಿದ್ವಿ. ದೀಕ್ಷೆ ಗುರುಗಳು ಆದ್ವಲ್ಲ ಇಂಥ ನಮ್ಮ ಕವಿರ ಗುರುರಾಜಿಗೆ ಅಂತ ಒಂದು ಹೆಮ್ಮೆ ನಮಗೆ ಅಂತಂದರೆ ಇವತ್ತು ನಿಜವಾಗಿರ್ತಕ್ಕಂಥ ಲಿಂಗ ದೀಕ್ಷೆ ತೊಗೊಂಡಾಗಿಂದ ಇಲ್ಲಿ ತನಕ ಅವನ ಹೋರಾಟ ಅಂತಂದರೆ ಕೆಲವು ಬಹಳಷ್ಟು ದುರ್ಗಮದ ನಿಜವಾಗಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸಿದ. ಜೊತೆಗೆ ಅಗೋಚರ ಅಜ್ಞಾತವಾಸವಾಗಿ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲಿ ನನ್ನ ಕವಿರ ಗುರುರಾಜ್ ಅಂತ ಯಾರಿಗೂ ಗೊತ್ತಿರಲಿಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ. ಅಂತ 9-10 ವರ್ಷಗಳ ಪರ್ಯಂತರ ಕೇರಳ, ತಮಿಳ್ನಾಡು, ಚೆನ್ನೈ, ಆಂಧ್ರ, ಎಲ್ಲೆಲ್ಲಿ ಕಾಶಿ, ಎಲ್ಲೆಲ್ಲಿ ಗುರುಗಳು ಇರ್ತಾರಲ್ಲ ಆ ಎಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ತಪಸ್ವಿಗಳು ಅಘೋರಿಗಳು ಎಲ್ಲಿರ್ತಾರೆ ಅವರೆಲ್ಲರನ್ನು ಹುಡ್ಕೊಂಡು ಹೋಗಿ ಅವರ ಸೇವೆ ಮಾಡಿಕೊಂಡು ಅವರೆಲ್ಲರ ತಪಸ್ಸಿನ ಬೆಳಕನ್ನು ಸಿದ್ಧಲಿಂಗ ಜಗದ್ಗುರುಗಳ ಪಾದಕ್ಕೆ ಹಾಕಿ ಅದನ್ನು ಪವಿತ್ರವಾಗಿಸ್ಕೊಂಡು ಆ ಜಗದ್ಗುರು ಮಹಾಸನಿಯವರ ತಪಸ್ಸನ್ನು ಬೆಳಕನ್ನು ತನ್ನ ಜೀವಾಳ ಹುಡ್ಕೊಂಡು ಮಹಾ ತಪಸ್ವಿ ಫೌಂಡೇಶನ್ ಅಂತ ಈ ಸಂಸ್ಥೆಯನ್ನು ಮಾಡಿಕೊಂಡು 10 ವರ್ಷ ಆಯಿತು. ನಿಮ್ಮೆಲ್ಲರನ್ನು ಕೂಡಿಟ್ಟು ಒಂದು ಕಡೆ ಕಟ್ಟಿ ಬೆಳೆಸುವಂಥ ದಿಸೆಯಲ್ಲಿ ನಿಮ್ಮೆಲ್ಲ ಸಂಗಮದೊಂದಿಗೆ ನಾಡಿನ ಉದ್ದಗಲಕ್ಕೂ ಕೂಡ ನಮ್ಮ ದೇಶ ವಿದೇಶದಲ್ಲಿ ಕೂಡ ಇವತ್ತು ತಂದೆಯಾಗಿರ್ತಕ್ಕಂಥ ಸೇವೆಯನ್ನು ಮಹಾತಪಸ್ವಿ ಫೌಂಡೇಶನ್ ಇವತ್ತು ಮಾಡ್ತಾ ಇದೆಯಪ್ಪ ಅಂತಂದಾಗ ಕವಿ ಗುರುರಾಜನ ನಿಜವಾದ ಸಾಧನೆಗೆ ಗುರು ಅಂತಕ್ಕಂಥ ಶಕ್ತಿ ಇಷ್ಟು ಮಿಗಿಲಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಒಂದು ಶಕ್ತಿಯನ್ನು ಗುರುರಕ್ಷಣೆ ನೀಡಿದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಅದಕ್ಕೆ ಗುರು ಮುಟ್ಟಿ ಗುರುವಾಗಿ ಅಂತ ತಿಳ್ಕೊಂಡು ವಿದ್ಯಾ ಗುರುಣಾಂ ಗುರುಹು ಅಂತ ತಿಳ್ಕೊಂಡು ಹೇಳ್ತೀವಿ. ಅದಕ್ಕೆ ಕಲ್ತಿರ್ತಕ್ಕಂಥ ವಿದ್ಯೆ ಏನೆಲ್ಲ ಕಲ್ತ ಭೌತಿಕವಾಗಿ ಏನೆಲ್ಲ MA PhD MPhil ಅವನ್ನೆಲ್ಲ ಮಾಡ್ಕೊಂಡು ಹೋದವನು ಖರೆ. ಆದರೆ ನಿಜವಾಗಿರ್ತಕ್ಕಂಥ ಅವಧೂತ ಮಾರ್ಗದಲ್ಲಿ ಇಳಿಬೇಕಾಗಿದ್ದರೆ 4 ವೇದಗಳಲ್ಲಿ ಅಥರ್ವಣ ವೇದ ಅಂತಕ್ಕಂಥದ್ದನ್ನು ಅಮೂಲಾಗ್ರವಾಗಿ ಅದನ್ನು ಸ್ವಾಧ್ಯಯನ ಮಾಡಿದವನು. ಸ್ವಾಧ್ಯಯನ ಮಾಡಿ ಅದರ ಪ್ರಭಾವದಿಂದ ನಿಮಗೆ ಗೊತ್ತಿರಬೇಕು ಅಥರ್ವಣ ವೇದದ ಒಂದು ಗುರಿ ಏನಪ್ಪ ಅಂತ, ಅದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ತಾಪತ್ರಗಳಿಗೆ ಉಪಶಮನವನ್ನು ಕೊಡ್ತಕ್ಕಂಥ ಒಂದು ವಿದ್ಯೆ ಅಂತ ತಿಳ್ಕೊಂಡು ಅದರಲ್ಲಿ ವಿಶೇಷವಾಗಿ ಆದಿದೈವಿಕ ತಾಪತ್ರಯ ಅಂತ ತಿಳ್ಕೊಂಡು ಕರೀತಾರೆ. ದೈವಿಕ ತಾಪತ್ರದ ನಿಜವಾಗಿರ್ತಕ್ಕಂಥ ಆ ಒಂದು ಲಕ್ಷಣ ಏನಪ್ಪ ಅಂತಂದರೆ ಗ್ರಹ ಭೂತಾದಿಗಳು ಗ್ರಹ ಭೂತಾದಿ ಪ್ರೇತಾದಿಗಳು ಮಾಟ ಮಂತ್ರ ತಂತ್ರ ಯಂತ್ರ ಇವೆಲ್ಲ ವಾಮಾಚಾರ್ಯಗಳನ್ನು ಎಲ್ಲಿ ಯಾರು ಬಾಧೆಗೆ ಒಳಪಡ್ತಾರಲ್ಲ ಆ ಬಾಧೆಯಿಂದ ಮುಕ್ತರನ್ನಾಗಿ ಮಾಡುವಂಥ ನಿಜವಾಗಿರ್ತಕ್ಕಂಥ ವಿದ್ಯೆಯೇ ಅಥರ್ವಣ ವಿದ್ಯೆ. ಆ ವಿದ್ಯೆಯನ್ನು ಇವತ್ತು ನಮ್ಮ ಕವಿ ಗುರುರಾಜ ಅಭ್ಯಾಸ ಮಾಡಿ ಅವಧೂತ ಮಾರ್ಗದಲ್ಲಿ ಗುರು ಕಾರುಣ್ಯವನ್ನು ಬಿಟ್ಟಿಲ್ಲ. ಪಂಚಪೀಠಗಳ ನೆಲಗಟ್ಟಿನ ಮೇಲೆ ಒಬ್ಬ ಜಂಗಮ ಶ್ರೇಷ್ಠನಾಗಿ ನಿಜವಾಗಿರ್ತಕ್ಕಂಥ ಧರ್ಮಪೀಠಗಳ ಆರಾಧನೆ ಮಾಡ್ತಾ ಜೀವಾಳವ ಇಟ್ಕೊಂಡು ಪಂಚಪೀಠಗಳೇ ಪಂಚವಾಯುಗಳು ಪ್ರಾಣವಾಯುಗಳು ಅಂತ ಹಿಡ್ಕೊಂಡು ಇವತ್ತು ಲೋಕೋಪಕಾರಾಯ ಹಿತಾಯ ಪುಣ್ಯ, ಈ ಲೋಕದ ಜನತೆಗೆ ವರ್ತಮಾನದಲ್ಲಿ ಎಲ್ಲ ಕಡೆಯೂ ಕೂಡ ಉಲ್ಬಣವಾಗಿ ಏನಾದರೂ ಬಾಧಿಸ್ತಾ ಇದೆಯಪ್ಪ
ಅಂತಂದಾಗ ಆದಿ ಬೌದ್ಧಿಕ, ಆಧ್ಯಾತ್ಮಿಕ, ಆದಿ ದೈವಿಕ ತಾಪತ್ರಗಳಿಗೆ ಮನುಷ್ಯ ತುತ್ತಾಗ್ತಾ ಇದ್ದಾನೆ, ಇದಕ್ಕೆ ಏನಾದರೂ ಪರಿಹಾರ ಕೊಡಬೇಕಲ್ಲ ಅನ್ನುವಂಥ ಪ್ರಯತ್ನ ಸೂಕ್ಷ್ಮ ವಿಚಾರ ಹಿಡ್ಕೊಂಡು ಅವರ ಅಜ್ಜ ನಮ್ಮ ಸಿ ವಿ ಪಾಟೀಲ್ರವರ ತಂದೆ ಅವರು ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ವಿದ್ಯೆಗಳು ಇದ್ದು ಅವರು ಪ್ರಚಾರ ಮಾಡಲಿಲ್ಲ, ಏನು ನಂಬಿ ಬಂದಿರತಕ್ಕಂಥ ದಾರಿ ತೋರ್ತಾ ಇದ್ದರು. ಆದರೆ ಅದು ವಂಶ ಬಿಡಲಿಲ್ಲ ನೋಡ್ರಿ, ಅನುವಂಶಿತವಾಗಿ ಅವರ ಅಜ್ಜ ಮಾಡಿರ್ತಕ್ಕಂಥ ಈ ಸಾಧನೆಗೆ ಮತ್ತು ಇದು ಇಷ್ಟೊಂದು ಬೆಳಕಾಗಿ ನಮ್ಮ ಕವಿ ಗುರುರಾಜ ಮೈಗೂಡಿಸ್ಕೊಂಡು ಗುರುಗಳ ಆಶೀರ್ವಾದದಿಂದ, ಜೊತೆಗೆ ಕವಿ ಗುರುರಾಜ ಇಷ್ಟೊಂದೆಲ್ಲ ಬೆಳಲಿಕ್ಕೆ ಹಿಂಗೆಲ್ಲ ಓದ್ಕೊಂಡು ಹೋಗು, ಹಿಂಗೆ ಮಾಡೋ ಮಟ್ಟು ಅಂತ ತಿಳ್ಕೊಂಡು ಏನೆಲ್ಲ ಪದವಿಗಳು ತೊಗೊಳ್ಳಿಕ್ಕೆ ಯಾವುದಾದ್ರೂ ಒಂದು ಗುರುತ್ವ ಶಕ್ತಿ ಐತಿ ಅಂತಂದರೆ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳೇ ಅವ್ರಿಗೆ ಮಾರ್ಗದರ್ಶನ ಮಾಡ್ಕೊಳ್ತಾ ಹೋದರು. ಪ್ರತಿಯೊಂದಕ್ಕೂ ವೇದಿಕೆಯಲ್ಲಿ ಹೋಗೋದು, ನೀವು ಉಪನ್ಯಾಸ ಮಾಡು, ಈ ವಿಷಯದ ಬಗ್ಗೆ ಮಾಡು, ಈ ವಿಷಯದ ಬಗ್ಗೆ ಮಾಡು ಅಂತ ತಿಳ್ಕೊಂಡು ಮಾರ್ಗದರ್ಶನ ಗುರು ಬೇಕೇ ಬೇಕು. ಯಾವುದೇ ವಿದ್ಯೆಯನ್ನು ಕಲಿಬೇಕಾಗಿದ್ರೆ ಗುರು ಮುಖಾಂತರ ಆಗಬೇಕು. ಇವತ್ತೇನೆಲ್ಲ ಪದವಿಗಳು ಪಡ್ಕೋಬೇಕಾಗಿದ್ದರೆ ಮುಖ್ಯವಾಹಿನಿಯಾಗಿ ದಾರಿ ತೋರಿಸ್ತಕ್ಕಂಥ ಗುರಿ ಇದೆ ಅವನಿಗೆ, ಆ ಗುರಿ ಮುಟ್ಲಿಕ್ಕೆ ಗುರು ಬೇಕು. ಆ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಕವಿರಾಜನಿಗೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಗುರುಗಳಾಗಿ ದಾರಿ ತೋರಿಸ್ತಾ ಇದ್ದರು ಅಂತ ತಿಳ್ಕೊಂಡೇ ಈ ಫೌಂಡೇಶನ್ ವೇದಿಕೆ ಅಡಿಯಲ್ಲಿ ಇಷ್ಟೊಂದೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ಸಂತೋಷ ಆಯಿತು ಅಂತಕ್ಕಂಥ, ಅದಕ್ಕಲ್ಲಿ ಪ್ರತಿಫಲ ಸಿಕ್ತು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ಹೆಚ್ಚೇನು ಕೂಡ ಮಾತನಾಡದೆ ಕವಿ ಗುರುರಾಜನ ಆತನ ಒಂದು ಪೂಜೆ, ಆತನ ತಪಸ್ಸು, ಆತನ ಕರ್ತೃತ್ವ ಶಕ್ತಿ, ಆತನ ಸಾಧನ ಮಾರ್ಗ ಅದು ಭಾಳಷ್ಟು ದುರ್ಗಮದ ಹಾದಿ, ಸುಗಮವಾಗಿ ಸಲ್ಲೋದಿಲ್ಲ ಅದು ವಿದ್ಯೆ. ಆ ವಿದ್ಯೆ ಪಡಿಬೇಕಪ್ಪ ಅಂತಂದರೆ ಭಾಳಷ್ಟು ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಿಸಬೇಕು. ಆ ತಪಸ್ಸನ್ನು ಮಾಡಿದಾನೆ, ಆ ತಪಸ್ಸಿಗೆ ತಪಸ್ವಿಯ ನಿಜವಾಗಿರ್ತಕ್ಕಂಥ ಗುರುರಕ್ಷೆ ಇದೆ. ಜಗದ್ಗುರು ಮಹಾಸನ್ನಿಧಿಯವರ ಮಾರ್ಗದರ್ಶನ, ಆಶೀರ್ವಾದ ಶ್ರೀರಕ್ಷೆ ಇದೆ. ಜೊತೆಗೆ ಆತ ಕೈಗೊಂಡಿರ್ತಕ್ಕಂಥ ಫೌಂಡೇಶನ್ ಸಂಸ್ಥೆಗೆ ಕೈಗೂಡಿಸಿರ್ತಕ್ಕಂಥ ನೀವೆಲ್ಲರೂ ಕೂಡ ಇದ್ದೀರಿ. ನಿಮ್ಮೆಲ್ಲರ ನಿಜವಾಗಿರ್ತಕ್ಕಂಥ ಒಂದು ತನು, ಮನ, ಧನ, ಶುದ್ಧ ಭಕ್ತಿಗೆ ಇವತ್ತು ಎಲ್ಲ ಒಂದು ಈ ಶಕ್ತಿ, ಈ ಫೌಂಡೇಶನ್ ತಂದೆಯಾಗಿರ್ತಕ್ಕಂಥ ಪ್ರಭಾವನೆ ಬೀರಿದೆ. ಈ ಸಂಸ್ಥೆ ಮುಖ್ಯವಾಹಿನಿಯಾಗಿ ಒಬ್ಬ ಅಪಾರವಾಗಿರ್ತಕ್ಕಂಥ ಭಕ್ತರು ಅಂದರೂ ಕೂಡ ನಮ್ಮ ಶಾಸಕರು ಹರೀಶ್ರವರು, ಬೇರೆ ಇನ್ಯಾರಲ್ಲ. ಅವರು ಕೂಡ ಇದರಿಂದೆಲ್ಲ ಫಲ ಪಡ್ಕೊಂಡು ನಿಜವೂ ಹೇಳಿದ್ರು, ಈ ವೇದಿಕೆ ಮೇಲೆ ಹೇಳಿದ್ರು ಅವರು. ಇವತ್ತು ಏನೇ ಈ ಫೌಂಡೇಶನ್, ಈ ಸಂಸ್ಥೆ ಹಾಕ್ಕೊಂಡಿರ್ತಕ್ಕಂಥ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನೀವು ಮಾಡಿರಿ, ನಾವೆಲ್ಲ ಜೊತೆಗೆ ಇರೋಣ ಅಂತ ತಿಳ್ಕೊಂಡು ಕೈ ಜೋಡಿಸ್ಬಿಟ್ಟು ಇದಕ್ಕೆಲ್ಲ ಪ್ರಯತ್ನಕ್ಕೆ ಅವರು ತಮ್ಮದಾಗಿರ್ತಕ್ಕಂಥ ಸೇವೆಯನ್ನು ಸಲ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮ ಕವಿ ಗುರುರಾಜ ಚಿಕ್ಕ ವಯಸ್ಸಿನಲ್ಲಿ ಇದಾಗಿರ್ತಕ್ಕಂಥ ಸಾಧನೆ ಹೆಜ್ಜೆ ಗುರುತು ಹಿಡ್ಕೊಂಡು ನಾಡಿನ ಉದ್ದಗಲಕ್ಕೂ ಕೂಡ ಪರಮ ತಪಸ್ವಿಯೇ ನಿಜವಾಗಿರ್ತಕ್ಕಂಥ ಒಂದು ಬೆಳಕಿನ ಮುಖಾಂತರ ಧರ್ಮದ ನಿಜವಾದ ಉತ್ಕ್ರಾಂತಿಯ ಬೆಳಕನ್ನು ಚೆಲ್ತಾ ಬಂದಿದ್ದಾರಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ತಿಳಿಸಿ, ಇವತ್ತು ಆತನ ಮುಂದೆ ಭವಿಷ್ಯತ್ತಿನ ಏನೆಲ್ಲ ಹೆಜ್ಜೆಗಳಿಗೂ ಕೂಡ ಗುರುವಿನ ನಿಜವಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಸಿದ್ಧರಕ್ಷೆ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಜೊತೆಗೆ ಅವನ ಅವಧೂತನಾಗಿದ್ದರೂ ಕೂಡ ಇರೋಕ್ಕೊಬ್ಬನೇ ಮಗ, ನಮ್ಮ ಆಶಾ ಮಗು, ನಮ್ಮ ಪಾಟೀಲರು ಒಂದೇ ಚಿಂತೆ. ಅದಕ್ಕೆ ನಾವು ಹೇಳ್ತೀವಿ, ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದ ಬೇಕು, ನಿಮ್ಮೆಲ್ಲ ಸಹಕಾರ ಬೇಕು. ನಾಡಿನ ಉದ್ದಗಲಕ್ಕೂ ನಾವು ಕೂಡ ಎಲ್ಲ ಕಡೆ ನೋಡ್ತೇವೆ. ಆದರ್ಶವಾಗಿರ್ತಕ್ಕಂಥ ಒಬ್ಬ ನಿಜವಾಗಿರ್ತಕ್ಕಂಥ ಕನ್ಯಾ ಶಿರೋಮಣಿ ನೋಡಿಕೆ ಅವನು ವಿವಾಹ ಮಾಡಬೇಕು ಅಂತಕ್ಕಂಥದ್ದು ನಮಗಿದೆ. ಅದು ಆಗಬೇಕು, ಸನ್ನಿಧಿ ಆಶೀರ್ವಾದ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಧನ್ಯೋ ಗೃಹಸ್ಥ ಅಂತ ಹೇಳ್ತೀವಿ. ಈ ಪುಣ್ಯ ದಂಪತಿಗಳು ಇಲ್ಲಿದ್ದಾರೆ, ಋಷಿ ದಂಪತಿಗಳು ಇದ್ದಾರೆ. ಅವರಲ್ಲಿ ಋಷಿ ದಂಪತಿಗಳಾಗಿ ಏನೆಲ್ಲ ತಪಸ್ಸನ್ನು ಕವಿ ಗುರುರಾಜ್ ಜೊತೆಗೆ ಅವರು ಮಾರ್ಗದರ್ಶಕರಾಗಿ ಜೊತೆಗೆ ಸಾಧನೆ ಮಾಡ್ತಾರೆ. ಅದಕ್ಕೆ ನಮ್ಮ ಕವಿ ಗುರುರಾಜಿಗೂ ಕೂಡ ಏಕೈಕ ಮಾತಪುತ್ರನಾಗಿ ಅವರ ವಂಶೋದ್ರಿಗೆ ಅವನು ಒಂದು ನಿಜವಾಗಿರ್ತಕ್ಕಂಥ ಒಂದು ಸಂತತಿ ಬೆಳೆದಕ್ಕೆ ಅವ್ನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿ ಗುರು ಆಶೀರ್ವಾದದಿಂದ ಅಂತಕ್ಕಂಥ ನಮ್ಮ ಮನೋಇಂಗಿತವನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಹಾಸನ್ನಿಧಿ ಆಶೀರ್ವಾದ ಈ ಸಂಸ್ಥೆಗೆ ಸಿದ್ಧಲಿಂಗ ಜಗದ್ಗುರು ಆಶೀರ್ವಾದ ಈ ಒಂದೆಲ್ಲ ನಿಮ್ಮ ಕಾರ್ಯ ಸಾಧನೆಗೆ ಶ್ರೀರಕ್ಷೆ ಆಗಿರಲಿ ಅನ್ನುವಂಥ ಮಾತನ್ನು ತಿಳಿಸಿ, ನಮ್ಮ ಕವಿ ಗುರುರಾಜನ ಏನೆಲ್ಲ ಸಂಕಲ್ಪಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಫಲಿಸಲಿಕ್ಕೆ ಮಹಾಸನ್ನಿಧಿ ಅದಕ್ಕೆ ಆಶೀರ್ವಾದವನ್ನು ಮಹಾಗುರು ತಮ್ಮ ಒಂದು ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿ ಮತ್ತೊಮ್ಮೆ ಪೂಜ್ಯರ ಪಾದಾರವಿಂದರಿಗೆ ಭಕ್ತಿ ಪ್ರಣಾಮಗಳು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ, ಸಂಸ್ಥೆಗೆ ಶುಭವನ್ನು ಕೋರಿ, ಎರಡು ಈ ಉಪದೇಶದ ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸಿ ಎರಡು ಮಾತಿಗೆ ವಿರಮಿಸಕ್ಕಂತಾಗಿದೆ ಬಂಧುಗಳೇ. ಶಿವಂಭಯಾತ್.